ಸುಗಮ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಪಂಚಸೂತ್ರಗಳು ರೆಡಿಯಾಗಿದೆ. ಅತೃಪ್ತರನ್ನ ತೃಪ್ತಿಪಡಿಸೋದಕ್ಕೆ ಜೆಡಿಎಸ್ ವರಿಷ್ಠರು ಈ ತೃಪ್ತಾಸ್ತ್ರವನ್ನ ಬಿಡ್ತಾರಂತೆ. ದೇವೇಗೌಡರು ರೂಪಿಸಿದ ಆ ಪಂಚಸೂತ್ರಗಳಾದರೂ ಏನು ಅಂತಕ್ಕಂಥದ್ದನ್ನ ನಾವು ನಿಮಗೆ ಹೇಳ್ತೀವಿ. 5 ಸೂತ್ರಗಳನ್ನ ದೇವೇಗೌಡರು ರೆಡಿ ಮಾಡಿದ್ದಾರೆ. ಆ 5 ಸೂತ್ರಗಳು ಯಾವುದು? ಆ 5 ಸೂತ್ರಗಳಿಂದ ಅತೃಪ್ತರೆಲ್ಲ ತೃಪ್ತರಾಗ್ತಾರಾ? ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇದು ಪರಿಣಾಮವನ್ನ ಬೀರುತ್ತಾ? ಹೆಚ್ಚೆಚ್ಚು ಸ್ಥಾನವನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಎಸ್, ಬರ್ತಾ ಇದೆ ನೋಡಿ ಏನು ಆ 5 ಸೂತ್ರಗಳು ಅನ್ನೋದ್ರ ಬಗ್ಗೆ. ಓಕೆ, 5 ಸೂತ್ರಗಳು ದೇವೇಗೌಡರು ಸಿದ್ಧಪಡಿಸಿರುವಂಥದ್ದು. ಮೊದಲನೇ ಸೂತ್ರ, ಜೆಡಿಎಸ್ನ ಶಾಸಕರು ಸೋತ ಅಭ್ಯರ್ಥಿಗಳಿಗೆ ನಿಗಮ ಮಂಡಳಿ ಸಂಸದೀಯ ಕಾರ್ಯದರ್ಶಿ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಅವರನ್ನು ತೃಪ್ತಿಪಡಿಸೋದು. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುವತ್ತ ಗಮನ ಹರಿಸೋದು. ಪ್ರಮುಖ ನಾಯಕರ ಮೂಲಕ ಜೆಡಿಎಸ್ ಪಕ್ಷ ಕೈಬಿಟ್ಟಿದ್ದ ಜಾತಿಗಳ ಕ್ರೋಢೀಕರಣವನ್ನು ಮಾಡೋದು. ಅಂದರೆ ಮುಸ್ಲಿಂ, ಲಿಂಗಾಯತ, ಕುರುಬ, ದಲಿತ ಮತಗಳನ್ನು ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು. ಸ್ಥಳೀಯ ಕಾಂಗ್ರೆಸ್ ನಾಯಕರ ಸಂಘರ್ಷಕ್ಕೆ ಇಳಿಯದಿರುವುದು, ಅಂದರೆ ಕಾಂಗ್ರೆಸ್ ನಾಯಕರ ಜೊತೆ ಸಂಘರ್ಷಕ್ಕೆ ಇಳಿದೇ ಇರತಕ್ಕಂಥದ್ದು. ಈ 5 ಪ್ಲಾನ್ಗಳನ್ನು ಮಾಡ್ಕೊಳ್ಬೇಕು. ಜೆಡಿಎಸ್ನ ಶಾಸಕರು ಸೋತ ಅಭ್ಯರ್ಥಿಗಳಿಗೆ ನಿಗಮ ಮಂಡಳಿ ಸಂಸದೀಯ ಕಾರ್ಯದರ್ಶಿ ಸ್ಥಾನವನ್ನು ಕೊಡಿಸೋದು. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದು. ಪ್ರಮುಖ ನಾಯಕರ ಮೂಲಕ ಜೆಡಿಎಸ್ ಪಕ್ಷ ಕೈಬಿಟ್ಟಿದ್ದ ಜಾತಿಗಳನ್ನು ಕ್ರೋಢೀಕರಣ ಮಾಡೋದು. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ, ಲಿಂಗಾಯತ, ಕುರುಬ, ದಲಿತ ಮತಗಳನ್ನು ಸೆಳೆಯೋದು. ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಸಂಘರ್ಷಕ್ಕೆ ಇಳಿಯದೆ ಅವ್ರ ಜೊತೆ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು. ಈ 5 ಮಾಡಿದ್ರೆ ಅಲ್ಲಿಗೆ ಸುಗಮ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಒಂದು ರೀತಿ ಹೊಸ ಭಾಷ್ಯವನ್ನು ಬರೆದಂತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ರಾಜಕೀಯ ಹಿರಿಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ಈಗಾಗಲೇ ದೇವೇಗೌಡರ ಈ ಹಿಂದೆ ಮುಸ್ಲಿಮರು ಈ ಸರ್ತಿ ಚುನಾವಣೆಯಲ್ಲಿ ನಮ್ಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ದಾರೆ. ಲಿಂಗಾಯತರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ, ಕುರುಬ ದಲಿತರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಆಯಾ ಸಮುದಾಯದವರಿಗೆ ಜೆಡಿಎಸ್ ಬಗ್ಗೆ ಅಸಮಾಧಾನ ಇದೆ. ಈಗ ಅವರೆಲ್ಲರ ಓಟನ್ನು ಪಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಓಟ್ಗಳು ಬಿದ್ದುಬಿಡ್ತವೆ, ಅಷ್ಟು ಸುಲಭನ? ಹಾಗಾದ್ರೆ ದೇವೇಗೌಡರ ಆಸೆ ಇದ್ದಂತ ಒಂದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಸರ್ಕಾರ ಆಗಬೇಕು ಅಂತ ಅವರ ಆಸೆ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಂದು ಸರ್ಕಾರ ರಚನೆ ಆಗಿದೆ. ಆದ್ರೆ ಸರ್ಕಾರ ರಚನೆ ಆಗ್ತಿದ್ದಂಗೆ ಸರ್ಕಾರದ ಹಿಂದಿನ ಇರೋ ಬದಲಾಗಿ ಸಂಘಟನೆಯನ್ನು ನಮ್ಮ ನಾಯಕರು ಮರ್ತಿದ್ದಾರೆ ಅಂತ ಹೇಳಿ ನಿನ್ನೆ ದಿಢೀರ್ನೆ ಪ್ರಮುಖ ಹಿರಿಯ ಜೆಡಿಎಸ್ ಮುಖಂಡರ ಸಭೆಯನ್ನ ಕರೆದಂತ ದೇವೇಗೌಡರು ಇನ್ನೂ ಸರ್ಕಾರ ರಚನೆ ಆಗಿ ಆಯ್ತು, ಈ ಸಮನ್ವಯತೆ ವಿಚಾರನ ನಮಗೆ ಬಿಟ್ಟು ಅದರ ಸಂಘಟನೆಯನ್ನ ಮರಿಬೇಡಿ, ನಮ್ಮಲ್ಲಿ ಯಾರ್ಯಾರು ದೂರ ಆಗಿದ್ರು ಅವ್ರನ್ನ ಕರೆಸೋದು ಹೇಗೆ, ಅವ್ರನ್ನ ಮತ್ತೆ ನಮ್ಮ ಪಕ್ಷದ ಕಡೆ ಸೆಳೆಯೋದು ಹೇಗೆ, ಆ ಬಗ್ಗೆ ಯೋಚನೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿರುವಂತ. ಅಂದ್ರೆ ಅವ್ರು ಹೇಳಿದ ತಕ್ಷಣ ಬರುತ್ತಾರಂತಲ್ಲ, ಕಡೆಗಣಿಸಿದ್ರೆ ಎಲ್ಲಿ ಮತ್ತೆ ಸಂಪೂರ್ಣವಾಗಿ ಶಾಶ್ವತವಾಗಿ ಆ ಸಮುದಾಯಗಳು ಮತ್ತು ಆ ವರ್ಗ ಪಕ್ಷದಿಂದ ದೂರ ಆಗತ್ತೆ ಅನ್ನೋದು ದೇವೇಗೌಡರ ಆತಂಕ. ಹಾಗಾಗಿ ಹೇಗೂ ಸರ್ಕಾರನೂ ಇದೆ, ಸಂಘಟನೆ ಮಾಡಿಕೊಂಡು ಜೊತೆಯಲ್ಲಿ ಪಕ್ಷವನ್ನು ಉಳಿಸುವ ಕೆಲಸದ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತ ಆತಂಕದ ಸಲಹೆಯನ್ನ ಕೊಟ್ಟಿರುವಂತದ್ದು. ಬಟ್ ಟಿಕೆಟ್ ಹಂಚಿಕೆ ಮಾಡುವ ಸಂದರ್ಭದಿಂದಲೂ ಬದ್ರುದ್ದೀನ್, ಟಿಕೆಟ್ ಹಂಚಿಕೆ ಮಾಡಬೇಕಾದ್ರೆ ಕೆಲವು ಸಮುದಾಯದವರು ಕೋಪ ಮಾಡಿಕೊಂಡ್ರು. ಅದಾದ ನಂತರ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕಾದ್ರೆ ಕೋಪ ಮಾಡಿಕೊಂಡ್ರು. ಅದಾದ್ಮೇಲೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ಬೇಕಾದ್ರೆ ಕೋಪ ಮಾಡಿಕೊಂಡ್ರು. ಅವಾಗೆಲ್ಲ ಅವರ ಗಮನ ಹರಿದೇ ಇರತಕ್ಕಂಥದ್ದು. ಈಗ ನಾನು ಅವರೆಲ್ಲರನ್ನು ಒಗ್ಗೂಡಿಸ್ತೀನಿ ಅಂದ್ರೆ ಆಗುತ್ತಾ? ಸಾಧ್ಯನಾ ಇದು ಅಂತ? ಅರವಿಂದ್, ಇದೆಲ್ಲ ಸಹಜವಾದವು. ಈಗ ನಾವು ಸಚಿವ ಸ್ಥಾನ ಸಿಗದಿರುವಾಗ ಅಸಮಾಧಾನ ಆದಂತ ಸಮುದಾಯ ಮತ್ತೆ ಇನ್ನೊಂದು ಏನೋ ಒಂದು ಸ್ವಲ್ಪ ದಿನಗಳಲ್ಲಿ ಮತ್ತೊಂದು ಭರವಸೆ ಕೊಟ್ಟು ಮತ್ತೊಂದು ಅವ್ರನ್ನ ಉಳಿಸ್ಕೊಳ್ಳುವಂಥದ್ದು. ಹಾಗೆ ಏನು ಭರವಸೆಗಳನ್ನ ಕೊಟ್ಟು, ಏನು ಆಫರ್ಗಳನ್ನ ಕೊಟ್ಟು ಮತ್ತೆ ಯಾವ ರೀತಿ ಅವ್ರನ್ನ ಹಿಡಿದಿಟ್ಕೊಳ್ಬಹುದು ಅನ್ನೋದೇ ರಾಜಕೀಯ ಪಕ್ಷಗಳ ಒಂದು ಏನು ಸೂತ್ರ ಅಥವಾ ತಂತ್ರಗಾರಿಕೆ ಇರುತ್ತೆ. ಹಾಗಾಗಿ ಅದನ್ನ ಹೇಗೆ ಮಾಡೋದು, ಆ ಸಮುದಾಯನ ಹೇಗೆ ಸೆಳೆಯೋದು, ಕೇವಲ ಶಾಸಕರಾಗಿ ಮಂತ್ರಿಗಳಾಗಿ ಮಾಡಿದ್ವಿ ಪರಿಷತ್ ಸ್ಥಾನ ಕೊಟ್ಟ ತಕ್ಷಣ ಎಲ್ಲ. ಈಗಾಗಲೇ ಅವ್ರು ಹೇಳಿದಂತೆ ಯಾರಿಗೆ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ ಅವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಮಾಡುವಂಥದ್ದು, ಇನ್ನೊಂದಷ್ಟು ಜನರನ್ನ ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿಗಳಾಗಿ ಮಾಡುವಂತಹದ್ದು, ಹೀಗೆ ಬೇರೆ ಬೇರೆ ಆಫರ್ಗಳನ್ನ ಕೊಟ್ಟು ಬೇರೆ ಬೇರೆ ರೂಪದಲ್ಲಿ ಸಮುದಾಯಗಳನ್ನ ಸೆಳೆಯುವಂತ ತಂತ್ರಗಾರಿಕೆ ಅನಿವಾರ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮಾಡೋಣ, ಆಗಿದ್ದಾಗೋಯ್ತು. ಅದು ಸಹಜವಾಗಿ ಅಧಿಕಾರ ಇದ್ದಾಗ ಅದೇ ಏನು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಪಕ್ಷ ಬಿಟ್ಟು ಓಡೋರ ಸಂಖ್ಯೆ ಕಡಿಮೆ ಇರುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಇರೋ ಪಕ್ಷದ ಜೊತೆಲಿ ಯಾರು ಅಷ್ಟು ಬೇಗ ಹತ್ತಿರದಲ್ಲಿ ಓಡೋಗಲ್ಲ.
ಅದೆಲ್ಲವೂ ದೇವೇಗೌಡರು ಗೊತ್ತು. ದೇವೇಗೌಡರು ಪಟ್ಟನ್ನ ಯಾವಾಗ ಬಿಡಬೇಕು, ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನ ಅವರು ಕಾಲಕ್ಕೆ ರಿಲೀಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸರ್ಕಾರದ ಜೊತೆಯಲ್ಲಿ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು ಅವರ ಆತಂಕ ಮತ್ತು ಅವರ ಕಾಳಜಿ. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು